ಮುಖಾಂತರ ನಾವು ಹೊರಗಡೆ ಬರಬೇಕಾಗುತ್ತೆ. ಮತ್ತೆ ನಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಅಂಗವಿಕಲರು ಯಾರಾದ್ರೂ ಇದ್ರೆ ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಇದ್ರೆ ಅಂಥವ್ರು ಕೂಡ ನಾವು ಸೇಫ್ ಆಗಿ ಕರ್ಕೊಂಡು ಬರಬೇಕು. ಅರ್ಥ ಆಯ್ತಾ? ಓಕೆ, ಒಂದು ನಿಮಿಷ ಫಿಲ್ಟರ್ ಮಾತಾಡ್ತಾರೆ. ಓಕೆ, ನಾವು ಇವಾಗ ಏನ್ ಮಾಕ್ ಡ್ರಿಲ್ ಮಾಡಿದೀವಿ ನಮ್ಮ ತಿಳುವಳಿಕೆಗೆ ಮತ್ತೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಮಾಡ್ತಾ ಇದ್ದೀವಿ ಇಂಟರ್ನಲ್ ಮಾಕ್ ಡ್ರಿಲ್. ಹಾಗೇನೆ ಇವತ್ತು ಫೈರ್ ಡಿಪಾರ್ಟ್ಮೆಂಟ್ ಇಂದಾನೆ ನಮ್ಮ ಇಂಟರ್ನಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಬಂದು ಒಂದೇ ಫುಲ್ ಸೆಷನ್ 30 ಜನ ಅವರು ಆಯ್ಕೆ ಮಾಡಿದ್ದಾರೆ. ಅದ್ರಲ್ಲಿ ಅವರಿಗೆ ಹೋಲ್ ಡೇ ಟ್ರೈನಿಂಗ್ ಇರುತ್ತೆ. ಫೈರ್ ಆಫೀಸಿಂದ ಇವತ್ತೆಲ್ಲ ನಮ್ಮ ಆಫೀಸಲ್ಲಿ ಬಂದು ವಿಸಿಟ್ ಮಾಡಿ ಟ್ರೈನಿಂಗ್ ಇರುತ್ತೆ. ದಯವಿಟ್ಟು ಇದೆಲ್ಲ ಮಾಡ್ತಾ ಇರೋದು ತಲಾಗೆ ಒಬ್ಬರಿಗೆ 2,500 ಕಂಪನಿ ಪೇ ಮಾಡ್ತಾ ಇರೋದು. ನಾವು ಯಾವುದೇ ಟ್ರೈನಿಂಗ್ ಕೊಡ್ಲಿ, ಯಾವುದೇ ಅವೇರ್ನೆಸ್ ಕೊಟ್ರೆ ಅದು ನಮ್ಮ ಸೇಫ್ಟಿಗೋಸ್ಕರ, ಬೇರೆ ಯಾವ ಸೇಫ್ಟಿಗೋಸ್ಕರ ಅಲ್ಲ. ಕಂಪನಿ ಅಷ್ಟು ಕಾಳಜಿ ವಹಿಸ್ತಾ ಇದೆ ಅಂದ್ರೆ ನಾವು ಫೈರ್ ಆದಾಗ ಎಮರ್ಜೆನ್ಸಿನಲ್ಲಿ ಏನ್ ಮಾಡಬೇಕು, ಫೈರ್ ಎಕ್ಸ್ಟಿಂಗ್ವಿಷರ್ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿದ್ರೆ ಕೆಲವೊಂದು ಸನ್ನಿವೇಶದಲ್ಲಿ ಏನಾಗುತ್ತೆ, ಎಮರ್ಜೆನ್ಸಿನಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವೆಲ್ಲರೂ ಕೂಡ ಸೇಫ್ ಆಗಿ ವ್ಯಾಕ್ಯೂಟ್ ಆಗ್ತೀವಿ. ಧನ್ಯವಾದಗಳು. ಸೊ ಹಾಗೆ ಎಲ್ಲರೂ ಕೂಡ ನುಗ್ಗಲು ಮಾಡ್ಕೊಳ್ತೇನೆ. ದಯವಿಟ್ಟು ನಿಮ್ಮ ಬ್ಯಾಚ್ಗೆ ಸ್ವಲ್ಪ ಎಲ್ಲ ಎಕ್ಸಿಟ್ ಅಲ್ಲೂ ಹೋಗ್ಬೇಕು.